ಕೆಲವರಿಗೆ ಅಮೆರಿಕ ಅಂದರೆ ಏನೋ ಒಂದು ರೀತಿಯ ವ್ಯಾಮೋಹ. ಹೇಗಾದರೂ ಮಾಡಿ ಅಮೆರಿಕಕ್ಕೆ ಹೋಗಬೇಕು, ಅಮೆರಿಕದಲ್ಲಿ ನೆಲೆಸಬೇಕೆಂಬ ಕನಸನ್ನ ಕೆಲವರು ಕಂಡಿರುತ್ತಾರೆ. ಹೀಗೆ ಅಮೆರಿಕದ ಬಗ್ಗೆ ವ್ಯಾಮೋಹವನ್ನು ಇಟ್ಟುಕೊಂಡಿದ್ದಂತ ಒಬ್ಬ ವ್ಯಕ್ತಿ ಮಾಡಬಾರದ ಒಂದು ಕೆಲಸವನ್ನ ಮಾಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹಾಗಾದ್ರೆ ಆತ ಯಾರು ಮತ್ತು ಆತ ಏನು ಮಾಡಬಾರದ ಕೆಲಸವನ್ನ ಮಾಡಿದ್ದಾನೆ ಎಂಬುದರ ಬಗ್ಗೆ ಇರುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡಲಿದ್ದೇವೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ನ್ಯೂಸ್ ಕರ್ನಾಟಕ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಕರ್ನಾಟಕ ಲೈವ್ ಚಾನಲ್ಗೆ ಮತ್ತು ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ನಿವಾಸಿಯಾಗಿರುವಂತಹ 32 ವರ್ಷದ ಜಯೇಶ್ ಪಟೇಲ್ಗೆ ಅಮೆರಿಕ ಎಂದರೆ ಏನೋ ಒಂದು ರೀತಿಯ ವ್ಯಾಮೋಹ. ತಾನು ಅಮೆರಿಕಕ್ಕೆ ಹೋಗಬೇಕು ಮತ್ತು ಅಮೆರಿಕದಲ್ಲಿ ನೆಲೆಸಬೇಕೆಂಬ ಕನಸನ್ನ ಜಯೇಶ್ ಪಟೇಲ್ ಕಂಡಿರುತ್ತಾನೆ. ಹಾಗಾಗಿ ಅಮೆರಿಕದ ವೀಸಾಕ್ಕಾಗಿ ಅಪ್ಲೈ ಮಾಡಿರುತ್ತಾನೆ. ಆದರೆ ಈತನಿಗೆ ಅಮೆರಿಕ ವೀಸಾ ಕೊಡುವುದಿಲ್ಲ. ಆದರೆ ಹೇಗಾದರೂ ಮಾಡಿ ಅಮೆರಿಕಕ್ಕೆ ಹೋಗಲೇಬೇಕೆಂಬ ಹಠಕ್ಕೆ ಬಿದ್ದಂತಹ ಜಯೇಶ್ ಪಟೇಲ್ ಒಬ್ಬ ಪಾಸ್ಪೋರ್ಟ್ ಏಜೆಂಟ್ ಅನ್ನ ಭೇಟಿಯಾಗುತ್ತಾನೆ. ಹೇಗಾದರೂ ಮಾಡಿ ತನ್ನನ್ನ ಅಮೆರಿಕಕ್ಕೆ ಕಳಿಸುವಂತೆ ಆತನ ಬಳಿ ಮನವಿಯನ್ನ ಮಾಡುತ್ತಾನೆ. ಆಗ ಆ ಪಾಸ್ಪೋರ್ಟ್ ಏಜೆಂಟ್, ನೀನು ನಿನ್ನ ವೇಷವನ್ನ ಬದಲಾಯಿಸಿಕೊ, ನೀನು ವಯಸ್ಸಾದವನಂತೆ ಒಂದು ಪಾಸ್ಪೋರ್ಟ್ ಅನ್ನು ಮಾಡಿಸಿಕೊ, ಆಗ ನಿನಗೆ ಅಮೆರಿಕದವರು ವೀಸಾ ಕೊಡುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂಬ ಮಾಹಿತಿಯನ್ನ ಕೊಡುತ್ತಾನೆ. ಆಗ ಜಯೇಶ್ ಪಟೇಲ್, ಈ ಕೆಲಸವನ್ನ ನೀನೇ ಮಾಡಿಕೊಡು, ಅದಕ್ಕೆ ಏನು ಖರ್ಚಾಗುತ್ತದೆಯೋ ಅದನ್ನು ನಾನು ಕೊಡುತ್ತೇನೆ ಎಂಬ ಮಾತನ್ನು ಹೇಳುತ್ತಾನೆ. ಆಗ ಆ ಪಾಸ್ಪೋರ್ಟ್ ಏಜೆಂಟ್, ಸರಿ, ನಾನು ನಿನಗೆ ಅಮೆರಿಕಕ್ಕೆ ಕಳಿಸುವಂತಹ ವ್ಯವಸ್ಥೆಯನ್ನ ಮಾಡುತ್ತೇನೆ, ಅದಕ್ಕಾಗಿ ನೀನು ನನಗೆ 30 ಲಕ್ಷ ರೂಪಾಯಿಯನ್ನ ಕೊಡಬೇಕಾಗುತ್ತದೆ ಎಂಬ ಮಾತನ್ನ ಹೇಳುತ್ತಾನೆ. ಆ ಪಾಸ್ಪೋರ್ಟ್ ಏಜೆಂಟ್ ನ ಮಾತಿಗೆ ಜಯೇಶ್ ಪಟೇಲ್ ಒಪ್ಪಿಕೊಳ್ಳುತ್ತಾನೆ. ಇನ್ನು ಆ ಪಾಸ್ಪೋರ್ಟ್ ಏಜೆಂಟ್ ಜಯೇಶ್ ಪಟೇಲ್ ನ ವೇಷವನ್ನ ಬದಲಾಯಿಸಿ ಆತನನ್ನ 81 ವರ್ಷದ ಮುದುಕನ ತರ ಮಾಡುತ್ತಾನೆ ಮತ್ತು ಆತನ ಹೆಸರನ್ನ ಅಮೆರಿಕ್ ಸಿಂಗ್ ಎಂದು ಬದಲಾಯಿಸುತ್ತಾನೆ. ಹೀಗೆ ಜಯೇಶ್ ಪಟೇಲ್ಗೆ ಆ ಪಾಸ್ಪೋರ್ಟ್ ಏಜೆಂಟ್ ಒಂದು ನಕಲಿ ಪಾಸ್ಪೋರ್ಟ್ ಅನ್ನ ಮಾಡಿಕೊಡುತ್ತಾನೆ. ಹೀಗೆ ಜಯೇಶ್ ಪಟೇಲ್ ಈ ನಕಲಿ ಪಾಸ್ಪೋರ್ಟ್ ಅನ್ನ ತೆಗೆದುಕೊಂಡು ಅಮೆರಿಕದ ವೀಸಾ ಅಪ್ಲೈ ಮಾಡಲು ಹೋಗುತ್ತಾನೆ. ಆದರೆ ವೀಸಾ ಆಫೀಸ್ ನಲ್ಲಿ ಜಯೇಶ್ ಪಟೇಲ್ ನನ್ನು ನೋಡಿದಂತ ಅಧಿಕಾರಿಗಳಿಗೆ ಅನುಮಾನ ಬರುತ್ತದೆ. ಈತನ ವಯಸ್ಸು 81 ಅಂತ ಪಾಸ್ಪೋರ್ಟ್ ನಲ್ಲಿ ಉಲ್ಲೇಖವಾಗಿದೆ, ಆದರೆ ಈತನ ಮುಖದಲ್ಲಿ ಯಾವುದೇ ಒಂದು ಸುಕ್ಕು ಕೂಡ ಇಲ್ಲವಲ್ಲ ಎಂದು ಪಾಸ್ಪೋರ್ಟ್ ಅಧಿಕಾರಿಗಳಿಗೆ ಅನುಮಾನ ಬರುತ್ತದೆ. ಹಾಗಾಗಿ ಜಯೇಶ್ ಪಟೇಲ್ ನನ್ನ ತಪಾಸಣೆಗೆ ಒಳಪಡಿಸುತ್ತಾರೆ. ಆಗ ಜಯೇಶ್ ಪಟೇಲ್ ನ ಬಣ್ಣ ಬಯಲಾಗುತ್ತದೆ. ಈಗ ಪೊಲೀಸರು ಜಯೇಶ್ ಪಟೇಲ್ ನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸುತ್ತಿದ್ದಾರಂತೆ ಮತ್ತು ಆ ಪಾಸ್ಪೋರ್ಟ್ ಏಜೆಂಟ್ ಗಾಗಿ ಕೂಡ ಹುಡುಕಾಡುತ್ತಿದ್ದಾರಂತೆ. ಜಯೇಶ್ ಪಟೇಲ್ ಮಾಡಿದಂತ ಈ ಕೆಲಸದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಮಾಡಿ. ಥ್ಯಾಂಕ್ ಯು.